ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಗರಗ ಗ್ರಾಮ ಪಂಚಾಯಿತಿಯ ಮತ್ತು ಗರಗ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಸ್ ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಇದು ಲಕ್ಷ್ಮೀ ನಾಗಪ್ಪ ಕಾಶಿಗಾರ್ ಅಂದರೆ ಮಾಜಿ ಗ್ರಾಮ ಪಂಚಾಯತಿ 30 ತಿಂಗಳ ಅವಧಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಡೆವಲಪ್ಮೆಂಟ್ಗೆ ಪಾತ್ರವಾಗಿರ್ತಕ್ಕಂಥವ್ರು. ಈ ಗ್ರಾಮದಲ್ಲಿ ಎಲ್ಲೋ ಬಂದು ಕೇಳಿದ್ರು ಕೂಡ ಇವರ ಹೆಸರನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಶಿಗಾರ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಜಾಸ್ತಿ ಸಮಯ ತಗೊಳ್ಳದಂತೆ 30 ತಿಂಗಳ ಅವಧಿಯಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆ ಏನು ಅವರಿಂದ ತಿಳಿದುಕೊಳ್ಳೋಣ. ಮತ್ತೆ ಅವ್ರ ಜೊತೆ ಅವರ ಯಜಮಾನರಾಗಿರ್ತಕ್ಕಂಥ ನಾಗರಾಜ್ ಕಾಶಿಗಾರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಮೊಟ್ಟ ಮೊದಲಿಗೆ ನಾನು ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ. ನೀವು ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಟ್ರಿ ಮತ್ತು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಸರ, ನಾವು ಮನೆಯೊಳಗೆ ಕೆಲಸ ಮಾಡ್ತಿದ್ದೀವಿ ರೀ. ಮನೆಯೊಳಗೆ ಮನೆತನದ ಎಲ್ಲ ಕೆಲಸ ಮಾಡ್ಕೊತಾ ಬಂದ್ವಿ. ಇಲ್ಲಿ ಅರವಿಂದ್ ಗೌಡ್ರ ಅಂತ ಒಬ್ರು ಅದಾರ ರೀ. ಅವ್ರು ಇಲ್ಲ ನೀವು ಇಲೆಕ್ಷನ್ಗೆ ನಿಂದಿರ್ಬೇಕಂತ ಬಂದಿರ್ರಿ. ಆಯ್ತು ತಗೋರಿ, ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ. ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ನಮ್ಮ ಮನೆಯವ್ರು ಬಂದಿಂದ ಹೇಳ್ತೇನೆ ರೀ ಅಂದೆ ನಾನು. ನಮ್ಮ ಮನೆಯವ್ರು ಬರೋ ತನಕ ರಾತ್ರಿ 12 ಗಂಟೆ ಮಟ್ಟ ಕುಂತು ಅವ್ರ ಜೊತೆ ಮಾತಾಡಿ ಅವ್ರು ಹೇಳಿದ್ರಿ, ಹಿಂಗ್ರಿ ಮತ್ತು ಇಲೆಕ್ಷನ್ಗೆ ನಿಂದಿರ್ತೇವೆ ನಿಮ್ಮ ಮನೆಯವ್ರನ್ನ. ಆಯ್ತು ತಗೋರಿ ಗೌಡ್ರ ಎಲ್ಲ ನಿಮ್ದು ಅಂತ ಅಂದ್ರಿ. ಅಂದಿಂದ ಹ್ಞೂ ಅಂತ ಅಂದ್ರಿ. ನಮ್ಮ ಮನೆಯವ್ರು ಹ್ಞೂ ಅಂದ್ರೆ ನಾವು ಮೆಂಬರ್ ಅಂತಂದು ಹೋಗಿ ನಿಂತಿದ್ವಿ ರೀ. ನಾವು ನಮಗೆ ಅಧ್ಯಕ್ಷ ಸ್ಥಾನನೂ ಸಿಕ್ತ್ರಿ ಅಲ್ಲಿ 2022ರಿಂದ 21ರಿಂದ ಸ್ಟಾರ್ಟ್ ಆತ್ರಿ. 21ರಿಂದ ಹೊಳ್ಳಿ 23ಕ್ಕೆ ಮುಗಿತ್ರಿ. 30 ತಿಂಗಳ ಅವಧಿ ತಗೊಂಡ್ರಿ ರೀ. ಅಲ್ಲೇ ಎಲ್ಲ ಕೆಲಸ ಮಾಡಿಸಿದ್ವಿ ರೀ ನಾವು. ಈ ಗ್ರಾಮದಲ್ಲಿ ನಿಮಗೆ ಮತ್ತು ನಿಮ್ಮ ಯಜಮಾನರ ಹೆಸರನ್ನು ಡೆವಲಪ್ಮೆಂಟ್ಗೆ 30 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅತಿ ಹೆಚ್ಚಿದೆ ಅಂತ ಕೇಳ್ತಾರೆ. ಅದು ಏನೇನು ಕೆಲಸಗಳನ್ನ ಆಗಿದ್ದಾವೆ ಇಲ್ಲಿ? ನಮ್ದ್ರಿ ನೀರಿಂದ ಇರ್ಬೋದ್ರಿ, ಗಟರ್, ಆಮೇಲೆ ಅಂಗವಿಕಲರಿಗೆ ಗ್ಯಾಸ್ ಕೊಡ್ಸೇವ್ರಿ, ಆಮೇಲೆ SC ಸ್ಮಶಾನ ಮಾಡ್ಸೇವ್ರಿ, ತ್ಯಾಜ್ಯಲರಿಗೆ ಘಟಕ ಮಾಡ್ಸೇವ್ರಿ, ಎಲ್ಲ ಮಾಡ್ಸೇವ್ರಿ. ಸರಿ ಮೇಡಮ್, ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಂದ ಭಾಳ ಇತ್ರಿ. ಯಾಕಂದ್ರೆ ಇದೊಂದು ಮಲ್ನಾಡು ಪ್ರದೇಶ ರೀ. ಇದೊಂದು ಬಯಲ್ಸೀಮೆ ವಾತಾವರಣ. ಇಲ್ಲಿ ನೀರಿನ ಅಭಾವಂಕಿ ಭಾಳ ಹೆಚ್ಚಿಗೆ. ಅದು ಹೊಂಡಗಳನ್ನು ಮಾಡಿ ನೀವು ಅಲ್ಲಿಂದ ನೀರು ತಗೊಬರ್ತಿದ್ರೆ, ಈಗ ಮಳೆನೂ ಕೂಡ ಸರಿಯಾಗಿ ಆಗಿಲ್ಲ. ಈ ಸಮಸ್ಯೆ ಯಾವ ರೀತಿ ಪರಿಹಾರ ಕೊಟ್ರಿ ನೀವು ಈ ಸಮಸ್ಯೆಗೆ? ನಾವ್ರಿ ಟ್ಯಾಂಕರ್ಲಿಂದನೂ ನೀರು ಬಿಟ್ಟಿವ್ರಿ. ಅಲ್ಲಿ ಎಲ್ಲಿ ನಳ ಇರ್ಲಿಲ್ಲ, ಅಲ್ಲಿ ಹೋಗಿ ನಳ ಡೈರೆಕ್ಟ್ 24 ತಾಸದ ನಳ ಕೊಟ್ಟಿವ್ರಿ. ಆಮೇಲೆ ಅವ್ರ ಮನೆಗೆ ಒಬ್ಬೊಬ್ರು ನಳ ತಗೊಂಡಿದ್ದಿಲ್ರಿ, ಅವ್ರಿಗೆ ನಳ ಕೊಡ್ಸಿದ್ದೀವ್ರಿ. ಎಲ್ಲ ಇದು ಮಾಡಿಸಿದ್ವಿ. ಸರಿ, ಎಷ್ಟು ಜನರಿಗೆ ತಾವು ಆಶ್ರಯ ಮನೆ ಕೊಡಿಸುವಂತ ಪ್ರಯತ್ನಗಳನ್ನು ಮಾಡಿರಿ? ಯಾಕಂದ್ರೆ ಅವಾಗ ನೀವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಶಾಸಕರಿದ್ದು ಅಮೃತ್ ದೇಸಾಯಿ ಅವರು, ಸಂಸದರು ಕೂಡ ನಿಮ್ಮವರೇ ಇದ್ದಾರೆ. ಈಗ ಅವರಿಗೆಲ್ಲ ತಾವು ಅವ್ರ ಕಡೆಯಿಂದ ತಗೊಂಡ್ಬಂದು ಆಶ್ರಯ ಮನೆಗಳನ್ನು ಎಷ್ಟು ಜನರಿಗೆ ಕೊಡಿಸುವಲ್ಲಿ ಪ್ರಯತ್ನ ಪಟ್ರಿ? ಫಸ್ಟ್ ಒಮ್ಮೆ ಬಂದಿದ್ರಿ 50 ಮನೆ ಬಂದಿದ್ದು ರೀ. 50 ಮನೆನೂ ಎಲ್ಲರಿಗೆ ಹಂಚಿದ್ರಿ ನಾವು. 50 ಮನೆಗೆ ಕೂಡ ಎಲ್ಲರಿಗೆ ಹಂಚಿದ್ವಿ. ನಿಮ್ಮ ಅಧ್ಯಕ್ಷ 30 ತಿಂಗಳ ಅವಧಿಯಲ್ಲಿ, 2.5 ವರ್ಷ ಅವಧಿಯಲ್ಲಿ ಜನರಿಗೆ ಇದು ತ್ರಿಚಕ್ರ ಸೈಕಲ್ಗಳನ್ನಾಗಿರ್ಲಿ, ವಾಹನಗಳನ್ನಾಗಿರ್ಲಿ, ಅಥವಾ ಈ ರಾಟಿ ವ್ಯವಸ್ಥೆಗಳನ್ನಾಗಿರ್ಲಿ, ಉಜ್ವಲ ಗ್ಯಾಸ್ ಯೋಜನೆಗಳನ್ನಾಗಿರ್ಲಿ, ಈ ಉಚಿತವಾಗಿ ಕೊಡಿಸುವಂತ ಪ್ರಯತ್ನ ಎಷ್ಟು ಜನರಿಗೆ ತಲುಪಿದ್ದಾವೆ ನಿಮ್ಮ ಅವಧಿಯಲ್ಲಿ? ನಾವು ಅಂಗವಿಕಲರಿಗೆ ಸೈಕಲ್ ಒಂದು 10 ಮಂದಿ ಕೊಡ್ಸೇವ್ರಿ. ಆಮೇಲೆ ಉಜ್ವಲ್ ಗ್ಯಾಸ್ ಅಂಕಾರ ಎಲ್ಲರೂ ಮೋದಿ ಗ್ಯಾಸ್ ಅರ್ಜಿ ಹಾಕೋದಿತ್ತಲ್ರಿ, ಅವನ್ನೆಲ್ಲ ಅರ್ಜಿ ಹಾಕಿಸಿ ಮೋದಿ ಗ್ಯಾಸ್ ಕೊಡ್ಸಿಸೇವ್ರಿ. ಆಮೇಲೆ ನಮ್ಮ ಸ್ವಂತದ್ದನ್ನು ನಾವು ಅಂಗವಿಕಲರಿಗೆ ಆಕಿಗೆ ಯಾರು ಇದ್ದಿದ್ದಿಲ್ರಿ, ಅವ್ರಿಗೆ ನಮ್ಮ ಸ್ವಂತ ಖರ್ಚಿನಾಗ ಕೊಡ್ಸಿಸೇವ್ರಿ. ಸರಿ ಮೇಡಮ್, ಈಗ ನಿಮ್ಮ ಗ್ರಾಮದಲ್ಲಿ ಒಂದು 27 ಜನ ಬರುವಂತ ಸದಸ್ಯರ ಇದೊಂದು ಗ್ರಾಮ. ಈ ಗ್ರಾಮದಲ್ಲಿ ಎಷ್ಟು ಕಡೆ CC ರಸ್ತೆಗಳನ್ನು, CC ಗಟರ್ಗಳನ್ನು, ಮತ್ತೆ CC ರಸ್ತೆ ರೀ, ಅಲ್ಲೇ ನೀಲ್ಕಟ್ಟಿ ದಾರ್ಯಾಗ CC ರಸ್ತೆ ಐತ್ರಿ. ನಮ್ಮ ಅಮೃತ್ ದೇಸಾಯರ ಇದ್ರೊಳಗೆ ಆಗೈತ್ರಿ. ಆಮೇಲೆ ಗಟರ್ ಅಲ್ಲಿಂದನ ಗಟರ್ನು ಐತ್ರಿ, ಅದು ಅಮೃತ್ ದನ್ಯಾರ ಇದ್ರೊಳಗನ ಐತ್ರಿ. ಕೆಲಸ ಭಾಳ ಮಾಡ್ಸ್ಯಾರ್ರಿ ಅವ್ರು. ಆಮೇಲೆ ಮತ್ತು ಆಚೆ ಕಡೆ ಇನ್ನೂ ಒಂದು ರೋಡ್ ಐತ್ರಿ, ಅದು ಅವರು ದನ್ಯಾರನ್ನ ಹಾಕ್ಯಾರ್ರಿ. ಸರಿ, ಈ ನಿಮ್ಮ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಬಜೆಟ್ನಲ್ಲಿ ಯಾವ ಕೆಲಸ ಬಂದಿದ್ದಾರೆ? ಈಗ ಸದ್ಯ ಅಂಗನವಾಡಿ ಕೊಡ್ಸ್ಯಾರ್ರಿ, ಆಮೇಲೆ ಗ್ಯಾಸ್ ಕೊಡ್ಸ್ಯಾರ್ರಿ. ಈ ಸದ್ಯ ರಾಟಿ ಇದೂ ಪ್ರಯತ್ನ ಮಾಡಾಕತ್ತಾರ್ರಿ, ಕೊಡ್ತೇವೆ ಅಂತಂದಾರ್ರಿ ಈಗ ಅವ್ರು. ಈಗ ಸರಿ ಮೇಡಮ್, ತಾವು ಒಂದು ಮಹಿಳೆಯರಾಗಿ ಈ ಗರಗ ಗ್ರಾಮದ ಮಹಿಳೆಯರ ಬಗ್ಗೆ ತಾವು ಒಂದು ಬರುವಂಥ ಒಂದು ರಾಟಿ ವ್ಯವಸ್ಥೆಗಳನ್ನಾಗಿರಲಿ, ಅಥವಾ ನರೇಗಾದಲ್ಲಿ ಬಂದಿರತಕ್ಕಂಥ ಅವರಿಗೊಂದು ಕಾರ್ಮಿಕರ ವ್ಯವಸ್ಥೆಗಳನ್ನಾಗಿರಲಿ, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಿರಲಿ, ಈ ಬಂದಿರತಕ್ಕಂಥ ಅಭಿವೃದ್ಧಿಗಳನ್ನು ಯಾವ ರೀತಿ ಕೊಡಿಸುವಂಥ ಪ್ರಯತ್ನ ತಾವು ಮಾಡಿದ್ರಿ?
SC ST ಫಂಡ್ನಾಗ ರೀ ಅವ್ರ ಸ್ಮಶಾನ ಇತ್ತು ರೀ, ಸ್ಮಶಾನ ರುದ್ರಭೂಮಿ ಕೊಡ್ಸೇವ್ರಿ. ಆಮೇಲೆ ಅವ್ರಿಗೆ ಇದನ್ನ ನೆರೆಗಾದೊಳಗೆ ಕೂಲಿ ಕಾರ್ಮಿಕರಿಗೆ ಅವ್ರ ಕೆಲಸ ಕೊಟ್ಟೇವ್ರಿ ಬೇಸಿಗೆ ಕಾಲದಾಗ. ಆಮೇಲೆ ಅವ್ರಿಗೆ ನೆರೆಗಾದ ಇದನ್ನ ಮಾಡಿಸ್ಕೊಟ್ಟೇವ್ರಿ. ಸರಿ ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ಗರಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಶಿಗರ್ ಅವರ ಯಜಮಾನರಾಗಿರ್ತಕ್ಕಂಥ ನಾಗಪ್ಪ ಕಾಶಿಗರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಧರ್ಮಪತ್ನಿ ಜೊತೆ ಈ ಗರಗ ಗ್ರಾಮಕ್ಕೆ ವಿಶೇಷವಾಗಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥ ಇವರು ಕೂಡ ಒಬ್ಬರು ಅದರಲ್ಲಿ. ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾ ಜೊತೆ ಹೌದು ಸರ್, ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ರಿ. ಹೌದು ಸರ್. ಈ ಗರಗ ಗ್ರಾಮಕ್ಕೆ ತಾವು ಮತ್ತು ನಿಮ್ಮ ಧರ್ಮಪತ್ನಿ ಹೌದು ಸರ್, ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಶಿಗರ್ ಕೂಡಿಕೊಂಡು ಹೌದ್ರಿ. ಏನು ಡೆವಲಪ್ಮೆಂಟ್ ಅತಿ ಹೆಚ್ಚು ಆಗಿದೆ ಸರ್ ಇಲ್ಲಿ? ಈ JJM ಕೆಲಸ ಮಾಡ್ಸತ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇರೋದ. ಹೊಳ್ಳಿ ಊರಾಗ ಗಟ್ರದ್ದು ನೀರಿಂದು ರೀ ಎಲ್ಲ ಕೆಲಸ ಮಾಡೇವಿ. ಮಾಡಿ ಜನರ ಬಾಯಾಗ ಅನುಕೂಲ ಅದಾವ್ರಿ. ಸರಿ, ಈ ಗ್ರಾಮದಲ್ಲಿ ನಾನು ನಿಮ್ಮ ಮನೆಗೆ ಬರಬೇಕಾದ್ರೆ ಒಂದು ಕಡೆ ನಾನು ಕೇಳಿದೆ, ಇದು ದೇಶಪಾಂಡೆ ಓಣಿ ಅಂತ ನಾ ಕೇಳಿದೆ. ಅಲ್ಲಿ ಹೇಳಿದ್ರು ನಮಗೆ ದೇಶಪಾಂಡೆ ಓಣಿ ಅಲ್ಲ, ಕಾಶಿಗರ್ ಮನೆ ಹತ್ರ ಬರೋತೈತೆ ನೋಡ್ರಿ ಅಂತ ಹೇಳಿದ್ರು. ಯಾಕೆ ಸರ್ ಇಷ್ಟು ಹೆಸರು ಯಾಕೆ ಇಷ್ಟು ಉತ್ಪವ ಆಗಿದ್ದು? ಆ ಕೆಲಸ ಪಬ್ಲಿಕ್ ಒಳಗೆ ಭಾಳ ಕೆಲಸ ಮಾಡೇವ್ರಿ. ಪಬ್ಲಿಕ್ ಭಾಳ ಮಂದಿ ಹಸ್ಕೊಂಡವ್ರಿ. ರಾತ್ರಿ ಹಗಲಿದವ್ರು ಕೂಡ ದುಡ್ದೇವು ನಾವು. ಪಂಚಾಯತಿ ಕೆಲಸ ಮಾಡೇವಿ, ಜನರ ಬಾಯಾಗ ಅದೇವಿ ನಾವು. ಸರಿ, ಈ ಗ್ರಾಮದಿಂದ ಜನರಿಗೆ ಬಂದಿರತಕ್ಕಂಥ ಸೌಲಭ್ಯಗಳನ್ನು ಯಾವ ರೀತಿ ತಲುಪಿಸಲಿ ಕೆಲಸ ಮಾಡಿದ್ರಿ ತಾವು ಇಬ್ರು ಕೂಡ್ಕೊಂಡು? ಕೆಲಸ ಮಾಡೇವ್ರಿ. ಹಂಗೆ ಉಕಿಲ್ರಿ ಕೊಡ್ಸೇವ್ರಿ, ST ಫಂಡ್ ಎಲ್ಲ ಕೊಟ್ಟವ್ರಿ. ಅವ್ರಿಗೆ ಕಾರ್ಮಿಕರಿಗೆ ಕಾರ್ಡ್ ಮಾಡಿಸ್ಕೊಟ್ಟವ್ರಿ, ಅವ್ರಿಗೆ ಕೆಲಸ ಕೊಟ್ಟವ್ರಿ. ನೇರವಾಗಿ ಅವ್ರನ್ನ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಕರ್ಕೊಂಡು ಎಲ್ಲ ಕೆಲಸ ಮಾಡೇವ್ರಿ. ಸರಿ, ನಿಮ್ಮ ಶಾಸಕರು ಅಮೃತ್ ದೇಸಾಯಿ ಅವರಿದ್ರು. ಹೌದ್ರಿ. ಈಗ MP ಅವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು. ಈ ಇಬ್ಬರು ಬಜೆಟ್ ನಿಂದ, ಇಬ್ಬರು ಒಂದು ಅನುದಾನದಿಂದ ಈ ನಿಮ್ಮ ಗ್ರಾಮಕ್ಕೆ, ಈ ಗ್ರಾಮ ಅನ್ನೋದಕ್ಕಿಂತ ಇದೊಂದು ಪಟ್ಟಣಕ್ಕೆ, ಇದೊಂದು ಹೋಬಳಿ ಲೆವೆಲ್ದಲ್ಲಿ ಇದ್ದಿರ್ತಕ್ಕಂಥ ಈ ಪಟ್ಟಣಕ್ಕೆ ವಿಶೇಷವಾಗಿ ಯಾವ ಅನುದಾನ ಬಂದಿದೆ ಅವರಿಂದ? ನೋಡ್ರಿ, ದೋಸ್ಯಾರ ಫಂಡಿಂದು ಭಾಳ ಬರ್ತೈತಿ, ದೇಸಾರ ಫಂಡಿಂದು ಭಾಳ ಬರ್ತೈತ್ರಿ. 300 ಕೋಟಿ ರೂಪಾಯಿ ಹಳ್ಳಕ್ಕೆ ಹೋಳ್ತಾಗ ತಂದಾರ್ರಿ. ಹಾರಿಬಿಡಿಂದ ಗರ್ಮುಡ ಆಗತ್ರಿ, ತೆಗುರುಮುಡ ರೀ. ಊರ CC ರೋಡ್ ಆಗ್ಯಾವ್ರಿ. ಮಠಕ್ಕೆ ಬಡವಾದ ಮಠಕ್ಕೆ ರೀ 400 ಕೋಟಿ ರೂಪಾಯಿ ಹಾಕ್ಯಾರ ಅದಕ್ಕೆ ರೀ. ಅದ್ರ ರೊಕ್ಕ ಹೊಳ್ಳಿ ಅವ್ರು ಹಿಂದೆ ತಿಕ್ಕೊಂಡ್ರಿ ಕಾಂಗ್ರೆಸ್ ಸರ್ಕಾರ ಬಂದಿಂದ. ಮಠ ಹಾಕಿರೋದು ಅರ್ಕಳಿ ಆಗೈತ್ರಿ ಅದು. ಇಷ್ಟೆಲ್ಲ ಕೆಲಸ ಮಾಡಿದಂತ ಅಮೃತ್ ದೇಸಾಯಿ ಮತ್ತೆ ಯಾಕೆ ಸೋತರು? ಇಲ್ಲ, ಗ್ಯಾರಂಟಿ ಕಾರ್ಡ್ ಸ್ವಲ್ಪ ಪೇಲದ್ರಿ ಅವ್ರು. ಗ್ಯಾರಂಟಿ ಕಾರ್ಡ್ ಹೋಗಿದ್ದೇನಿಲ್ರಿ. 16-17 ಸಾವಿರ ಸೋದಾರ ಅವ್ರು. ಗ್ಯಾರಂಟಿ ಕಾರ್ಡಿಂದ ಹೋಗಿದ್ರಿ ಅದು. ಇಲ್ಲಿಗೆ ಸೋಲೋದಲ್ರಿ ಅವರು. ಸರಿ, ಈಗ MP ಅವರು ಮೊನ್ನೆ ಪ್ರಹ್ಲಾದ್ ಜೋಶಿ ಅವರಿಗೆ ತಾವು ಕೂಡ ಎಲೆಕ್ಷನ್ ನಲ್ಲಿ ಪ್ರಚಾರದ ಕೆಲಸಗಳನ್ನು ತಾವು ಕೂಡ ಮಾಡಿದ್ರಿ. ಎಷ್ಟು ಅಂತರಿಂದ ಗೆಲ್ಲಬಹುದು? ಕಮ್ಮಿ ಒಂದು 200-3 ಲಕ್ಷ ಗೆಲ್ತಾರ್ರಿ ದೋಶಿ ಅವ್ರು. 2-3 ಲಕ್ಷ 3 ಲಕ್ಷ ಗೆಲ್ತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಇಲ್ಲ ಗೆಲ್ಲೋದಿಲ್ಲ, ಯಾಕಂದ್ರೆ ವಿನೋದ ಸೂಟಿ ಯುವಕದಾನ, 4 ಬಾರಿ ಅವನಿಗೆ ಅವಕಾಶ ಅಲ್ರಿ. ವಿನೋದ ಸೂಟಿ ಅವ್ರು ಯಾರಿಗೆ ಪರಿಚಯ ಇಲ್ಲಲ್ರಿ. ದೋಶಿಯವ್ರಿಗೆ ಕೆಲ್ಸಕ್ಕೆ ಆಗೋಲ್ರಿ, ಅವ್ರಿಗೆ ಸೊಲ್ಸಾಕ್ ಚಾನ್ಸ್ ಇಲ್ಲ ಅವ್ರಿಗೆ. ಸರಿ, ಜೋಶಿ ಅವರ ಕೆಲಸ ಏನಿದೆ ನಿಮ್ಮ ಗ್ರಾಮಕ್ಕೆ? ಈ ಕೆಲಸ ಭಾಳ ಬೆಳೆರಿ ಅವ್ರು. ದೇವಸ್ಥಾನ ಗುಡಿ ರೊಕ್ಕ ಭಾಳ ಕೊಟ್ಟಾರ್ರಿ, ಕರೆ ಮುಡಿ ಕೊಟ್ಟಾರ್ರಿ. ST ಫಂಡ್ ಅವ್ರಿಗೆ ಕೊಟ್ಟಾರ್ರಿ. ಇಲ್ಲಿ ಒಂದು 4-5 ಗುಡಿ ಕಟ್ಟಾರ ಇಲ್ಲ ಅವ್ರು. ಎಷ್ಟು ಸೆಂಟ್ರಲ್ ಗೌರ್ಮೆಂಟಿಂದ ರೀ. ದೋಸ್ತಿಯರ್ ಕೆಲಸ ಭಾಳ ಮಾಡ್ಯಾರ ನಮ್ಗೆ ಗರಕ್ಕೆ. ಸರಿ, ಒಂದು ಈ ಗ್ರಾಮದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಶಿಗರ್ ಅವರು ನಿಮ್ಮ ಧರ್ಮ ಪತ್ನಿಯವರು ಒಂದು ಮಹಿಳೆಯರಾಗೋದ್ರಿಂದ ಇವರು ಮಹಿಳೆಯರಿಗಾಗಿ ತಾವು ಏನು ಕಾಳಜಿ ಮಾಡಿದ್ರಿ? ಈ ಗ್ರಾಮದಲ್ಲಿ ಏನು ಅನುದಾನ ತಗೊಂಬಂದು ಕೊಟ್ರಿ ಮಹಿಳೆಯರಿಗೆ? ಮಾಡೀವಿ, ಪ್ರಯತ್ನ ಭಾಳ ಮಾಡೇವ್ರಿ. ಮಹಿಳೆಯರಿಗೆ ಮಾಡೇವ್ರಿ, ಅನುಕೂಲ ಮಾಡೇವಿ. ಅಂದಾಗ ನಾವು ಜನರ ಬಾಯ್ ಅದಾವ್ರಿ. ಸರಿ, ಇನ್ನು ಉಳಿದ ನಿಮ್ಮ ಒಂದು 20 ತಿಂಗಳ ಅವಧಿಯ ಸದಸ್ಯರಾಗಿ ಉಳಿದ್ರಿ, ಏನೆಲ್ಲ ಮಾಡ್ಬೇಕಂತ ಹೊರಟಿದ್ರಿ ತಾವು? ಊರ ಪಬ್ಲಿಕ್ ರೀ, ಪಬ್ಲಿಕ್ ಕೂಡ ಒಂದೇ ಚಲೋ ಇರಬೇಕು, ಅವ್ರ ಕೆಲಸ ಮಾಡಬೇಕು. ಮುಂದೆ ಹೋಗೋ ಅಭ್ಯಾಸ ಐತ್ರಿ, ಮುಂದೆ ಹೋಗ್ಬೇಕು ಅನ್ನೋದು. ಸರಿ ಸರ್, ಥ್ಯಾಂಕ್ ಯು, ನಮಸ್ತೆ. ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ವಾರ್ಡಿನ ಮತದಾರರಿಗೆ ವಿಶೇಷವಾಗಿ ಈ 20 ತಿಂಗಳ ಅವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕಂತ ಅನ್ಕೊಂಡ್ರಿ? ನಾವು ರೀ ಇನ್ನು ರೋಡ್ ಮಾಡಿಸ್ಬೇಕಂತ ಮಾಡೀವಿ, CC ರೋಡ್. ಆಮೇಲೆ ಇನ್ನು ಗಟ್ರ ಒಂದು ಸ್ವಲ್ಪ ಇದ್ರ ಗಟ್ರ ಅದಾವ, ಅವ್ನು ಮಾಡಿಸ್ಬೇಕಂತ ಮಾಡೀವಿ. ಆಮೇಲೆ ಎಲ್ಲ ಕಡೆಗೆ ಇದು JJM ಅರ್ಧ ಆಗೈತ್ರಿ ಕೆಲಸ, ಅದೆಲ್ಲ ಪೂರ ಆಗ್ಬೇಕು ಅನ್ನೋದು ಇದು ಭಾಳ ಐತ್ರಿ ನಮ್ಗೆ. ಸರಿ ಮೇಡಮ್, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಮುಂಬರ್ತಾ ಇರುವಂಥ MP ರಿಸಲ್ಟ್ನಲ್ಲಿ ಮತ್ತು ಈ ಕ್ಷೇತ್ರ ಮತ ಬಾಂಧವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರಿಗೆ ಮತ್ತು ನಿಮ್ಮ ಸಲುವಾಗಿ ದುಡಿದಿರ್ತಕ್ಕಂಥವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ?
ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಓಟ್ ಹಾಕಿದ್ದಕ್ಕೆ ಅವ್ರನ್ನ ಎಲ್ಲ ಎಲೆಕ್ಷನ್ದೊಳಗೆ ಇದು ಮಾಡಿದ್ದಕ್ಕೆ ಅವ್ರಿಗೆ ನಾನು ಚಿರಋಣಿ ಹಾಕೇನ್ರಿ. ಆಮೇಲೆ ನಮ್ಮ ಧನ್ಯವ್ರ ಎಲ್ಲ ಇದು ಮಾಡ್ಯಾರ್ರಿ, ಅವ್ರಿಗೆ ನಾವು ಚಿರಋಣಿ ಹಾಕೇವಿ ಎಷ್ಟು ಹೇಳಿ ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸಿದಲ್ಲ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ನಾಗಪ್ಪ ಕಾಶಿಗಾರ್ ಅವರ ವಿಚಾರಗಳನ್ನು ಮತ್ತು 30 ತಿಂಗಳ ಅವಧಿಯ ನಾವು ಅಧ್ಯಕ್ಷರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ವಿಶೇಷವಾಗಿ ಡೆವಲಪ್ಮೆಂಟಲ್ಲಿ ಪಾತ್ರ ವಹಿಸಿದರೆ ನಮ್ಮ ದನಿಯಾಗಿರ್ತಕ್ಕಂಥ ಅಮೃತ್ ದೇಸಾಯಿ ಅವ್ರ ಜೊತೆ ಆಗಿರಲಿ ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲೂ ಕೂಡ ನಾನು ಈ ಕ್ಷೇತ್ರಕ್ಕೆ ಏನೆಲ್ಲ ವಿಶೇಷ ಅನುದಾನ ತರೋದಲ್ಲಿ ಯಶಸ್ವಿ ಕೂಡ ಆಗಿದ್ದೇನೆ ಮತ್ತು ನಮ್ಮ ಈ ಗರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಿಗೂ ಜಾತಿ ಭೇದ ಮಾಡದಂತೆ ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುತ್ತಾ ಇಲ್ಲಿವರೆಗೆ ನಾನು ಕೆಲಸ ಮಾಡಿದ್ದೇನೆ. ಸರ್ವರಾತ್ರಿಯಲ್ಲಿ ಬಂದು ನನಗೆ ಎಬ್ಸಿದ್ರು ಕೂಡ ಒಂದು ನನ್ನ ಮಹಿಳೆಯರಾಗಿದ್ದರೂ ಕೂಡ ನಾನು ಹಿಂಜರಿಲಿಲ್ಲ. ನಾನು ಆಯಿತು, ನಮ್ಮ ಯಜಮಾನರಾಯಿತು ಕೂಡಿಕೊಂಡು ಈ ಗ್ರಾಮದ ಬಗ್ಗೆ ಸಂಪೂರ್ಣ ಅಭಿವೃದ್ಧಿಗೆ ಪಾತ್ರ ವಹಿಸಿರ್ತಕ್ಕಂಥ ನಾವು ಈ ಕ್ಷೇತ್ರದಿಂದ ಮುಂದಿನ ಕೂಡ ಇದೇ ರೀತಿ ಕೆಲಸ ಮಾಡ್ತೀವಿ. ಮುಂದೆ ಇದೇ ರೀತಿ ಕೆಲಸ ಮಾಡುತ್ತಾ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿರ್ತಕ್ಕಂಥ ನಾಗಪ್ಪ ಮತ್ತು ಲಕ್ಷ್ಮಿ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.